ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇರೋದು. ಕಲ್ಪನಾ ಬ್ಯೂಟಿ ವ್ಲಾಗ್ ಅಂತ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಇವತ್ತೊಂದು ಒಳ್ಳೆ ಟಾಪಿಕ್ ಜೊತೆಲೇ ಬಂದಿದ್ದೀನಿ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಅಂತೂ ಕಂಪ್ಲೀಟಾಗಿ ಮಾಡಿದ್ರೆ ಎಲ್ಲರೂ ಮನೇಲಿ ಖುಷಿಯಿಂದ ಎಳ್ಳು ಬೆಲ್ಲ ತಿಂದುಬಿಟ್ಟು ಸೆಲೆಬ್ರೇಟನ್ನು ಮಾಡಿದ್ದೀರಾ. ಸೊ ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ಎಲ್ಲ ದೇವರ ದರ್ಶನ ನೀವು ಮನೇಲೇ ಕೂತ್ಕೊಂಡು ಮಾಡಬೇಕು ಅಂತ ಒಂದು ರೀಸನ್ಗೆ ನಾನು ಇಲ್ಲಿ ಎಲ್ಲ ದೇವಸ್ಥಾನದ ಪವಿತ್ರವಾದ ದೇವರದ ಬಗ್ಗೆ ಹೇಳೋಕೆ ಅಂತ ಬಂದಿದ್ದೀನಿ. ನಾನು 12 ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿನ ಕೊಡೋಣ, ಯಾವ ಜ್ಯೋತಿರ್ಲಿಂಗ ಯಾವ ಊರಲ್ಲಿದೆ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ನಿಮ್ಮ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಹಾಗಾದರೆ ಶುರು ಮಾಡೋಣ ಬನ್ನಿ. ಮೊದಲನೇ ಜ್ಯೋತಿರ್ಲಿಂಗ ಬಂದು ಇಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ದೈವಿಕವಾದ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋಣ. ಸೋಮನಾಥ ಜ್ಯೋತಿರ್ಲಿಂಗ ಇದು ಮೊದಲನೆಯದು. ಸೋಮನಾಥ ಜ್ಯೋತಿರ್ಲಿಂಗ ಅನ್ನೋದು ಗುಜರಾತಲ್ಲಿ ಇದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಇದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಇದೆ. ಓಂಕಾಲೇಶ್ವರ ದೇವಸ್ಥಾನ. ಓಂಕಾಲೇಶ್ವರ ದೇವಸ್ಥಾನ ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಇದೆ. ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಓಂಕಾಳೇಶ್ವರ ದೇವಸ್ಥಾನವನ್ನು ಇದೆ. ಸೊ ಓಂಕಾಳೇಶ್ವರ ದೇವಸ್ಥಾನ ಇದು 12 ಪವಿತ್ರವಾದ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಇರುವುದು. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಇರುವುದು. ಮತ್ತು ಕೇದಾರ್ನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ್. ಕೇದಾರ್ನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ ದೇಶದಲ್ಲಿ ಇದೆ. ಉತ್ತರಾಖಂಡದಲ್ಲಿ ಇದೆ ಕೇದಾರ್ನಾಥ ಜ್ಯೋತಿರ್ಲಿಂಗ. ಸೊ ಒಂದೊಂದು ಜ್ಯೋತಿರ್ಲಿಂಗ ಒಂದೊಂದು ಮಹತ್ವಪೂರ್ಣಕವಾಗಿ ಒಂದಿಗೆ ಹೊಂದಿರುವ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು ನಾವು. ತುಂಬ ಸುಂದರವಾದ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಭೀಮಶಂಕರ ಜ್ಯೋತಿರ್ಲಿಂಗ. ಭೀಮಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇದೆ. ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇದೆ. ಇದು ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇದೆ. ತ್ರಿಂಬಕೇಶ್ವರ ಇದು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ವಾರಣಾಸಿ ಉತ್ತರ ಪ್ರದೇಶದಲ್ಲಿ ಇರುವುದು. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ವಾರಣಾಸಿ ಉತ್ತರ ಪ್ರದೇಶದಲ್ಲಿ ಇರುವುದು. ಕಾಶಿ ಪುಣ್ಯ ಕ್ಷೇತ್ರ ಅಲ್ವಾ, ತುಂಬ ಪುಣ್ಯವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ. ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ಮಹಾರಾಷ್ಟ್ರ, ಅಂದರೆ ಶಿರ್ಡಿಗೆ ತುಂಬಾ ಹತ್ತಿರ ಆಗುತ್ತೆ. ಅಲ್ಲಿಂದ ಶಿರ್ಡಿಯಿಂದ ಹತ್ತಿರ ಆಗುತ್ತೆ ನಮಗೆ. ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡದಲ್ಲಿ ಇದೆ. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡದಲ್ಲಿ ಇದೆ. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್. ಅದರ ಜೊತೆಗೆ ನಾಗೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾ ಹತ್ತಿರ ಗುಜರಾತ್. ದ್ವಾರಕಾ ಹತ್ತಿರ ಗುಜರಾತ್ ನಾಗೇಶ್ವರ ಜ್ಯೋತಿರ್ಲಿಂಗ ಇರೋದು. ನಾಗೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾ ಹತ್ತಿರ ಗುಜರಾತ್. ರಾಮೇಶ್ವರ ಜ್ಯೋತಿರ್ಲಿಂಗ ಇದು. ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಲ್ಲಿ ಇದೆ. ಸೊ ತಮಿಳುನಾಡು ರಾಮೇಶ್ವರ ಜ್ಯೋತಿರ್ಲಿಂಗ. ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಔರಂಗಾಬಾದ್ ಹತ್ತಿರ ಮಹಾರಾಷ್ಟ್ರ. ಔರಂಗಾಬಾದ್ ಹತ್ತಿರ ಮಹಾರಾಷ್ಟ್ರದಲ್ಲಿ ಘೃಷ್ಣೇಶ್ವರ ದೇವಸ್ಥಾನಗಳು ಇದೆ. ಇವುಗಳೇ ನಮ್ಮ ಭಾರತದ ದ್ವಾದಶ ಜ್ಯೋತಿರ್ಲಿಂಗಗಳು. ಪ್ರತಿಯೊಂದು ಸ್ಥಳವು ಶಿವನ ಶಕ್ತಿ, ಭಕ್ತಿ ಮತ್ತು ಆಧ್ಯಾತ್ಮಕದ ಪ್ರತೀಕ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಮುಂದೆ ಕೂಡ ಒಂದೊಂದು ಜ್ಯೋತಿರ್ಲಿಂಗದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹರ್ ಹರ್ ಮಹಾದೇವ್. ಥ್ಯಾಂಕ್ ಯು.